ಇನ್ನು ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೂ ಕೂಡ ನಿನ್ನೆ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂಥದ್ದು. ಸೋಮವಾರ ಸಂಜೆಯವರೆಗೂ ಕೂಡ ಪವಿತ್ರಾಗೆ ಜೈಲೇ ಗತಿಯಾಗಿದೆ. ಸೋಮವಾರ ಶ್ಯೂರಿಟಿ ದಾಖಲೆಯನ್ನ ಅವರ ಪರ ವಕೀಲರು ಕೊಡಲಿದ್ದಾರೆ. ನ್ಯಾಯಾಲಯಕ್ಕೆ ದಾಖಲೆ ಸಬ್ಮಿಟ್ ಆದ ಮೇಲೆ ಅವರನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಬೇಲ್ ಬಳಿಕ 4 ದಿನ ಜೈಲಿನಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿ ಪವಿತ್ರ ಗೌಡಗೆ ನಿರ್ಮಾಣವಾಗಿದೆ. ಸೋಮವಾರ ಮಧ್ಯಾಹ್ನ ಜೈಲಿಗೆ ದಾಖಲೆಯನ್ನ ಅಮೀನ್ ತರ್ತಾರೆ. ಸಂಜೆ 5 ಗಂಟೆಯ ನಂತರವಷ್ಟೇ ಪವಿತ್ರ ಗೌಡ ಬಿಡುಗಡೆಯಾಗಿ ಹೊರಬರುತ್ತಾರೆ. 6 ತಿಂಗಳ ಬಳಿಕ ಈಗ ಪವಿತ್ರ ಗೌಡ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಇದೇ ಪ್ರಕರಣದಲ್ಲಿ ಷರತ್ತುಬದ್ಧ ಜಾಮೀನು ಸಿಗುತ್ತೆ. ಯಾವಾಗ ಜಾಮೀನು ಸಿಗುತ್ತೆ ಅಂಥೇಳಿ ಚಾತಕ ಭಕ್ಷಿಯ ರೀತಿಯಲ್ಲಿ ಕಾಯ್ತಾ ಇದ್ದಂತಹ ಪವಿತ್ರ ಗೌಡಗೆ ಕೊನೆಗೂ ಕೂಡ ಕೋರ್ಟ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿರುವಂತಹದ್ದು. 6 ತಿಂಗಳ ಬಳಿಕ ಈ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸೆರೆಮನೆ ವಾಸದಿಂದ ಹೊರಬರಲಿಕ್ಕೆ ತುದಿಗಾಲಿನಲ್ಲಿ ಕಾದು ಕುಳಿತಿದ್ದಾರೆ. ಬಟ್ ನಿನ್ನೆಯೇ ಬೇಲ್ ಸಿಕ್ಕರೂ ಕೂಡ ಒಂದಿಷ್ಟು ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಆಗಬೇಕು. ಇವತ್ತು ಮತ್ತು ನಾಳೆ ಕೋರ್ಟ್ ರಜೆ ಇದೆ. ಇನ್ನು ಸೋಮವಾರ ಶ್ಯೂರಿಟಿ ಸೇರಿದಂತೆ ಹಲವು ಫಾರ್ಮ್ಯಾಲಿಟೀಸ್ಗಳನ್ನು ಕಂಪ್ಲೀಟ್ ಮಾಡಿದ ನಂತರ ಸಂಜೆ 5 ಗಂಟೆಯ ನಂತರ ಜೈಲು ವಾಸದಿಂದ ಮುಕ್ತಿ ಸಿಗುತ್ತೆ ಪವಿತ್ರ ಗೌಡ ಅವರಿಗೆ.